ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಸಾಕಷ್ಟು ಮೈನಾರಿಟಿ ಏರಿಯಾಸ್ ಡೆವಲಪ್ಮೆಂಟ್ ಮಾಡಲಿಕ್ಕೆ ಒಂದು ತುಂಬ ಹಿಂದುಳಿದ ಪ್ರದೇಶಗಳು ಇರುವುದರಿಂದ ಅದು ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಮಾನ್ಯ ಮುಖ್ಯಮಂತ್ರಿಗಳು 23-24ನೇ ಸಾಲಿನಲ್ಲಿ 1000 ಕೋಟಿ ಕ್ರಿಯಾ ಯೋಜನೆಯನ್ನು ರೂಪಿಸಲು ಆದೇಶ ನೀಡುವುದರಿಂದ ಅದರ ಪ್ರಕಾರ 1000 ಕೋಟಿ ಕ್ರಿಯಾ ಯೋಜನೆ ರೂಪಿಸಿ ನಮಗೆ ಬಿಡುಗಡೆಯಾದ ಅನುದಾನವನ್ನು 30% ಅನುದಾನವನ್ನು ನಾವು 23-24ನೇ ಸಾಲಿನಲ್ಲಿ ಎಲ್ಲ ಸುಮಾರು 180 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ನಾವು ಬಿಡುಗಡೆ ಮಾಡಲಾಗಿರುತ್ತದೆ. ಮುಂದುವರೆದು 24-25ನೇ ಸಾಲಿನಲ್ಲಿ ನಮಗೆ ಒಟ್ಟು ಬಿಡುಗಡೆಯಾದ ಅನುದಾನ 500 ಕೋಟಿ. 500 ಕೋಟಿಗಳಲ್ಲಿ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ 23-24ನೇ ಸಾಲಿನ ಕಾಮಗಾರಿಗಳು ಕಂಪ್ಲೀಟ್ ಆಗಿ ಏನೊಂದು ಉಳಿತಾಯ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಬಂತು, ಅದರ ಆಧಾರದ ಮೇಲೆ ನಾವು ಅನುದಾನವನ್ನು ಬಿಡುಗಡೆ ಮಾಡಲಾಗಿರುತ್ತದೆ. ಮತ್ತು ಮುಂದುವರೆದು ಉಳಿದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 180 ಹೊರತುಪಡಿಸಿ ಉಳಿದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ 24-25ನೇ ಸಾಲಿನಲ್ಲಿ ನಾವು ಸಮಗ್ರ ಅಭಿವೃದ್ಧಿಪಡಿಸಲು ಕ್ರಿಯಾ ಯೋಜನೆ ರೂಪಿಸಿ ಅದಕ್ಕೂ ಸಹ ನಾವು ಸುಮಾರು 35-40% ಅನುದಾನವನ್ನು ನಾವು ಬಿಡುಗಡೆ ಮಾಡಲಾಗಿರುತ್ತದೆ. ಈ 23-24 ಮತ್ತು 24-25ನೇ ಸಾಲಿನ ಜೊತೆಗೂಡಿ ಎಲ್ಲ ಒಟ್ಟುಗೂಡಿ ನಮಗೆ 25-26ನೇ ಸಾಲಿನಲ್ಲಿ ಬೇಸ್ಡ್ ಆನ್ ಪ್ರಗತಿ ಆಧಾರದ ಮೇಲೆ ಎಲ್ಲ ವರ್ಕ್ ಕಂಪ್ಲೀಟ್ ಮಾಡಿ ಅವ್ರಿಗೆ ಅನುದಾನ ಬಿಡುಗಡೆ ಮಾಡಲು ನಮಗೀಗಾಗಲೇ ಫೈನಾನ್ಸ್ನಲ್ಲಿ ನಮ್ಮ ಬಜೆಟ್ನಲ್ಲಿ ಅಲೋಕೇಶನ್ ಮಾಡಲಾಗಿರುತ್ತದೆ. ಅದರ ಪ್ರಕಾರ ನಾವು ಯುಟಿಲೈಸೇಷನ್ ಸರ್ಟಿಫಿಕೇಟ್ ಆಧಾರದ ಮೇಲೆ ಈ ವರ್ಷ ನಾವು ವರ್ಕ್ ಕಂಪ್ಲೀಷನ್ ಮಾಡಿ ಸದರಿಯವರಿಗೆ ಈ ವರ್ಷ ಬಿಡುಗಡೆ ಮಾಡಿದ ಅನುದಾನದಲ್ಲಿ ನಾವು ಅವರಿಗೆ ಬಿಡುಗಡೆ ಮಾಡಿ ಎಲ್ಲ ಕಾಲೋನಿಗಳು 224 ಕಾನ್ಸ್ಟಿಟ್ಯೂನ್ಸಿ ಕಾಲೋನಿಗಳು ಸಹ ಎಲ್ಲ ಅಭಿವೃದ್ಧಿಪಡಿಸಿ ಒಂದು ಅತಿ ವರ್ಸ್ಟ್ ಕಂಡೀಷನ್ ಇದ್ದಂತ ಏರಿಯಾಗಳು ಡೆವಲಪ್ ಮಾಡಲಿಕ್ಕೆ ನಾವು ಇಲಾಖೆಯಿಂದ ನಾವು ಕಾರ್ಯರೂಪ ಮಾಡ್ತಾ ಇದ್ದೀವಿ. ಕೇಂದ್ರ ಸಚಿವ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ. ಇದು 625 ಕೋಟಿ ನಿಮ್ಮ ಇಲಾಖೆಯಲ್ಲಿ ಸಿಎಂ ಗಮನಕ್ಕೆ ತಂದ್ರೆ ನಿಮಗೆ ಹಣಕಾಸು ಇಲಾಖೆ ಅಪ್ರೂವ್ ತೆಗೆದುಕೊಂಡೆ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಗುತ್ತಿಗೆದಾರರ ಜೊತೆ ಸೇರಿ ಅಂತ ಆರೋಪ ಮಾಡಿದ್ದಾರೆ. ಇಲ್ಲ, ಅವೆಲ್ಲ ಸುಳ್ಳು ಮಾಹಿತಿ. ನಾವು ಈಗಾಗಲೇ ನಮ್ಮ ಒಂದು ಕ್ರಿಯಾ ಯೋಜನೆ ಪ್ರಕಾರ ಈಗಾಗಲೇ ನಮಗೆ ಅನುದಾನವನ್ನು ಸಹ 25-26ನೇ ಸಾಲಿನಲ್ಲಿ ನಮಗೆ ಅಲೋಕೇಶನ್ ಮಾಡಲಾಗಿರುತ್ತದೆ. ಅದರ ಬಗ್ಗೆ ನಾವು ಅಪ್ರೂವಲ್ಗೂ ಸಹ ನಾವು ಈಗಾಗಲೇ ಕಳಿಸಿದ್ದೀವಿ. ಈ ಕೆಲಸಗಳನ್ನು ನಾವು ಸಮಗ್ರ ಅಭಿವೃದ್ಧಿಪಡಿಸಲು ಪಿಡಬ್ಲ್ಯೂಡಿ ಇಲಾಖೆಗೆ ನೀಡಿ ಅವರ ಮುಖಾಂತರ ಡಿಪಿಆರ್ಗಳನ್ನು ಪ್ರಿಪೇರ್ ಮಾಡಲು ಒಂದು ಕ್ರಿಯೆಯನ್ನು ಈಗಾಗಲೇ ಚಾಲ್ತಿಯಲ್ಲಿರುತ್ತದೆ. ಆ ಡಿಪಿಆರ್ ಬಂದ ತಕ್ಷಣ ನಾವು ಅದು ಅಪ್ರೂವ್ ಮಾಡಿಸಿ ಕೆಲಸವನ್ನು ಸ್ಟಾರ್ಟ್ ಮಾಡಿ ಸದರಿ ಕೆಲಸವನ್ನು ನಾವು ಪೂರ್ಣಗೊಳಿಸಲು ನಾವು ಇದು ಮಾಡ್ತೇವೆ, ಶ್ರಮಿಸ್ತೇವೆ. ಅಲ್ಲ ಸರ್, ಈಗ ಅವ್ರು ಹೇಳ್ತಿರೋದು ಸಿಎಂ ಗಮನಕ್ಕೆ ತಂದ್ರೆ ಮತ್ತೆ ಹಣಕಾಸು ಇಲಾಖೆ ಗಮನಕ್ಕೆ ತಂದ್ರೆ 625 ಕೋಟಿ ಇವರು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿ. ಇಲ್ಲ, ನಮ್ದು ರೆಗ್ಯುಲರ್ ಸ್ಕೀಮ್ ಇರೋದ್ರಿಂದ ಅದು ಏನು ಉಳಿದ ಅನುದಾನದಲ್ಲಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ನಂತರ ಉಳಿದ ಅನುದಾನದಲ್ಲಿ ನಾವು ಉಳಿದ ಕಾನ್ಸ್ಟಿಟ್ಯೂನ್ಸಿಗೆ ನಮಗೆ ಪೆಂಡಿಂಗ್ ಇದ್ದು 23-24ನೇ ಸಾಲಿನಲ್ಲಿ ಪೆಂಡಿಂಗ್ ಇದ್ದಂತ ಕಾನ್ಸ್ಟಿಟ್ಯೂನ್ಸಿಗೆ ನಾವು 24-25ನೇ ಸಾಲಿನಲ್ಲಿ ನೀಡಿದೀವಿ. ಮತ್ತು ಈಗಾಗಲೇ ಇದಕ್ಕೆ ಅನುದಾನವನ್ನು ಸಹ ಈಗ 25-26ನೇ ಸಾಲಿನ ಅನುಮೋದನೆ ನೀಡಿ ನಮಗೆ ಬಿಡುಗಡೆ ಮಾಡಿರ್ತಾರೆ. ಈಗ ಹೌದೌದು ನಾ ಚೆಕ್ ಮಾಡಿ ನಾ ಇದು ಮಾಡ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.